ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂತಂದ್ರೆ ಈ ತರದ ಒಂದು ಘನಘೋರ ದುರ್ಘಟನೆ ನಡೆಯುತ್ತೆ ಅಂತ ಹೇಳಿ. ಅರೆಸ್ಟ್ ಆಗ್ತಾರಾ ಟಿವಿಕೆ ಅಧ್ಯಕ್ಷ ನಟ ವಿಜಯ್ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನಟ ವಿಜಯ್ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತಾ? ತಮಿಳುನಾಡು ಸರ್ಕಾರದಿಂದ ಈಗ ದುರಂತದ ತನಿಖೆಗೆ ಆದೇಶ ಕೊಡಲಾಗಿದೆ. ಅರೆಸ್ಟ್ ಆಗ್ತಾರಾ ಟಿವಿಕೆ ಅಧ್ಯಕ್ಷ ನಟ ವಿಜಯ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತಾ? ಈಗ ದುರಂತಕ್ಕೆ ಏನು ಕಾರಣ, ಅದರ ತನಿಖೆಗೆ ತಮಿಳುನಾಡು ಸರ್ಕಾರ ಆದೇಶ ಕೊಟ್ಟಿದೆ. ಚಿನ್ನಸ್ವಾಮಿ ಕಾಲ್ ತುಳಿತದಲ್ಲೂ ಕೂಡ ಆಯೋಜಕರ ಬಂಧನ ಆಗಿತ್ತು. ನಾ ಹೇಳ್ತಾ ಇದ್ನಲ್ಲ, ಸೇಮ್ ಟು ಸೇಮ್ ಅದೇ ದೃಶ್ಯಗಳು ಕಣ್ಮುಂದೆ ಬರುತ್ತೆ. ಅಲ್ಲೂ ಕೂಡ ಸರ್ಕಾರ ಹೇಳಿದ್ದಿದೆ ವಿಚಾರನ, ಇಷ್ಟು ಜನ ಸೇರ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ. ಆಮೇಲೆ ಇಲ್ಲಿ ಹೇಗಾಗಿದೆ, ಎಕ್ಸಾಕ್ಟ್ ಆಗಿ ಸೇಮ್ ಟು ಸೇಮ್ ಅದೇ ತರದ ಸಂದರ್ಭ ಇಲ್ಲೂ ಕೂಡ ಎದುರಾಗಿದೆ. ಈಗ ಟಿವಿಕೆ ಮುಖ್ಯಸ್ಥ ವಿಜಯ್ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ದುರಂತ ಏನಿದೆ, ಕಾಲ್ ತುಳಿತ ದುರಂತ, ಅದರಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ಇದೇ ತರ ಆಗಿರುತ್ತೆ. ಅಲ್ಲೂ ಕೂಡ RCB ಅವರನ್ನು ನೋಡ್ಬೇಕು ಅಂತೇಳಿ ಜನ ಬಂದಿರ್ತಾರೆ, ಇಲ್ಲಿ ವಿಜಯ್ ಅವರನ್ನು ನೋಡ್ಬೇಕು ಅಂತೇಳಿ ಜನ ಬಂದಿರ್ತಾರೆ. ಆಮೇಲೆ ಒಂದು ಹಾಸ್ಯಾಸ್ಪದ ವಿಚಾರ ಏನು ಅಂತಂದರೆ, ಹೇಳಿ ಕೇಳಿ ತಮಿಳ್ನಾಡಿನಲ್ಲಿ ಸಿನಿಮಾ ಸ್ಟಾರ್ಗಳಿಗೆ ಆಮೇಲೆ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಜಾಸ್ತಿ ಅವರ ಬಗ್ಗೆ ಒಲವು ಜಾಸ್ತಿ ಇರುತ್ತೆ. ಒಂಥರ ಎಲ್ಲಿಲ್ಲದ ಫ್ಯಾಮಿಲಿ ಟೈಪ್ ಅಟ್ಯಾಚ್ಮೆಂಟ್ ಅವರಿಗೆ, ಇವ್ರು ನಮ್ಮ ಕುಟುಂಬಸ್ಥರು ಅನ್ನುವಂಥ ನಿಟ್ಟಿನಲ್ಲಿ. ಅದು ಹಿಂದೆ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ರಾಜಕಾರಣಿಗಳನ್ನು ನಾವು ನೋಡಿದ್ದೀವಿ. ಬಟ್ ಇಲ್ಲಿ ಇಂಥ ಒಬ್ಬ ನಟ ವಿಜಯ್ ಅವರು ಬರ್ತಾ ಇದ್ದಾರೆ ಅಂತ ಅಂದರೆ, ಅದು ಹೇಗೆ 10,000 ಜನ ಬರ್ತಾರೆ ಅಂತ ಇವರು ಇಷ್ಟಕ್ಕೆ ಲಿಮಿಟೆಡ್ ಅಂತ ಇಟ್ಕೊಂಡ್ರು. ಇಷ್ಟೇ 10,000 ಜನ ಸೇರ್ತಾರೆ, ಅದ್ರ ಮೇಲೆ ಜನ ಬರಲ್ಲ. 10,000 ಜನಕ್ಕೆ ನಾವು ಸೆಕ್ಯೂರಿಟಿ ಕೊಡಬೇಕು, ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಇಷ್ಟೇ ಜನಕ್ಕೆ ಮಾಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತಾರೆ? ಹೇಳಿ ಕೇಳಿ ಒಬ್ಬ ನಟ ಆ ಜಾಗಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲೆಲ್ಲಿಂದನೋ ಜನ ಬರ್ತಾರೆ ಅವ್ರು ನೋಡಬೇಕು ಅಂತೇಳಿ. ಅದೊಂಥರದ್ದು ಕ್ರೇಜ್ ಇರುತ್ತೆ. ಈಗ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಲಿಸ್ಕೊಂಡ್ರೆ ಬಟ್ ತಮಿಳ್ನಾಡಲ್ಲಿ ಸ್ವಲ್ಪ ಜಾಸ್ತಿ ಅದು ಕ್ರೇಜು. ಅವ್ರಿಗೆ ಈ ಥರ ಸಿನಿಮಾ ಸ್ಟಾರ್ಗಳು ಬರ್ತಾ ಇದ್ದಾರೆ, ಅಥವಾ ತಾವು ಓಟ್ ಹಾಕಿ ಗೆಲ್ಸಿದಂಥ ರಾಜಕಾರಣಿಗಳು ಯಾರಾದರೂ ಬರ್ತಾ ಇದ್ದಾರೆ, ಅಥವಾ ಆ ಥರದ್ದು ಏನಾದರೂ ಬರ್ತಾರೆ ಅಂತ ಗೊತ್ತಾದರೆ ಸ್ವಲ್ಪ ಜನ ಜಾಸ್ತಿನೇ ಸೇರ್ತಾರೆ. ಒಂದು ಅವರು ತಡವಾಗಿ ಬಂದಿದ್ದು ಈ ಒಂದು ದುರಂತಕ್ಕೆ ಕಾರಣ. ಯಾಕಂತಂದರೆ ಈಗ ಏನು ನಿಗದಿತ ಸಮಯ ಇರುತ್ತಲ್ಲ, ಈಗ ಒಂದು ಕಾರ್ಯಕ್ರಮ ಶೆಡ್ಯೂಲ್ ಮಾಡಿದ್ದಾರೆ, 3 ಗಂಟೆಗೆ ಬರ್ತಾರೆ, 3:15 ಬರ್ತಾರೆ, ವಿಜಯ್ ಅವ್ರು ಬರ್ತಾರೆ, ಭಾಷಣ ಮಾಡ್ತಾರೆ, ರ್ಯಾಲಿ ಮಾಡ್ತಾರೆ, ಹೋಗ್ತಾರೆ ಅಂತಂದರೆ ಅದು ಅದೇ ಟೈಮಿಗೆ ಬಂದು ಹೋಗಿದ್ದಿದ್ರೆ ಬಹುಶಃ ಇಷ್ಟೊಂದು ಜನ ಸೇರ್ತಾ ಇರಲಿಲ್ಲ. ಅವ್ರು ಯಾವಾಗ ಬರೋದಕ್ಕೆ ತಡ ಆಗುತ್ತೆ ಆಗ ಅಲ್ಲಿ ಕಾಲಕ್ರಮೇಣ ನಿಧಾನಕ್ಕೆ ಜನ ಸೇರೋದಕ್ಕೆ ಶುರು ಮಾಡ್ತಾರೆ. ಸೊ ಅದು ಇಲ್ಲಿ ಒನ್ ಆಫ್ ದ ಮೇಜರ್ ರೀಸನ್ನು. ಅವ್ರು ಲೇಟಾಗಿ ಬಂದಿದ್ದಕ್ಕೆ ಅಲ್ಲಿ ಜನ ಜಾಸ್ತಿ ಸೇರ್ಕೊಂಡ್ರು. ಆಮೇಲೆ ಅಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಮಾಡಿರಲಿಲ್ಲ, ಭದ್ರತೆಯ ವಿಚಾರದಲ್ಲೂ ಕೂಡ ಲೋಪ ಆಗಿದೆ. ಸೊ ಹಾಗಾಗಿ ಈಗ ಅರೆಸ್ಟ್ ಆಗ್ತಾರಾ ಟಿವಿಕೆಯ ಮುಖ್ಯಸ್ಥರಾದಂಥ ವಿಜಯ್ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಇನ್ನು ಟಿವಿಕೆ ರ್ಯಾಲಿ ದುರಂತಕ್ಕೆ ನಟ ರಜನಿಕಾಂತ್ ಅವರು ಸಂತಾಪ ಸೂಚಿಸಿದ್ದಾರೆ. ಕರೂರಿನಲ್ಲಿ ಅಮಾಯಕರ ಜೀವ ಹಾನಿಯಾಗಿದೆ. ಈ ಸುದ್ದಿ ನನ್ನ ಹೃದಯವನ್ನೇ ನಡುಗಿಸಿದೆ, ಬಹಳ ಬೇಜಾರಾಗಿದೆ. ಮೃತರ ಕುಟುಂಬಸ್ಥರಿಗೆ ನನ್ನ ಸಂತಾಪಗಳು. ಎಕ್ಸ್ ಖಾತೆಯಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ನಟ ರಜನಿಕಾಂತ್ ಅವರು ರ್ಯಾಲಿ ದುರಂತಕ್ಕೆ ಮಿಡಿದಿದ್ದಾರೆ. ಕರೂರಿನಲ್ಲಿ ಪಾಪ ಅಮಾಯಕರ ಜೀವ ಹಾನಿಯಾಗಿದೆ. ಈ ಸುದ್ದಿ ಕೇಳಿ ನನಗೊಂಥರ ನನ್ನ ಹೃದಯನೇ ನಡುಗು ಹೋಗಿದೆ. ಮೃತರ ಕುಟುಂಬಸ್ಥರಿಗೆ ನನ್ನ ಸಂತಾಪಗಳು ಅಂತ ಟ್ವೀಟ್ ಮೂಲಕ ಕಂಬನಿ ಮಿಡಿದಿದ್ದಾರೆ ರಜನಿಕಾಂತ್ ಅವರು. ಆಗಲೇ ನಾವು ಗಮನಿಸ್ತಾ ಇದ್ವಿ, ಪ್ರಧಾನಮಂತ್ರಿಗಳು ಕೂಡ ಒಂದು ಪೋಸ್ಟ್ ಹಾಕಿದ್ರು, ಯಾರೆಲ್ಲ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ದಾರೆ ಅವರಿಗೆ ನನ್ನ ಸಂತಾಪಗಳು, ನಿಮ್ಮ ಜೊತೆಗೆ ನಾವಿದ್ದೀವಿ. ಆಮೇಲೆ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರು ಅತಿ ಶೀಘ್ರದಲ್ಲಿ ಗುಣಮುಖರಾಗಲಿ, ಬೇಗ ಚೇತರಿಸಿಕೊಳ್ಳಿ ಅಂತೇಳಿ ಪೋಸ್ಟ್ ಮಾಡಿದರು. ಇದು ರಜನಿಕಾಂತ್ ಅವ್ರು ಮಾಡಿದಂಥ ಪೋಸ್ಟ್ ಕೂಡ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ತಮಿಳಲ್ಲಿ ಪೋಸ್ಟ್ ಮಾಡಿದ್ದಾರೆ, ಇದೇ ವಿಚಾರ ಅವ್ರು ಹೇಳಿರೋದು. ಅಂದರೆ ನನಗೆ ಈ ಸುದ್ದಿ ಕೇಳಿ ಒಂಥರ ನನ್ನ ಹೃದಯನೇ ನಡೆದು ಹೋಯಿತು. ನಿಜಕ್ಕೂ ಪಾಪ ಅಮಾಯಕರ ಬಲಿಯಾಗಿದೆ. ಇಲ್ಲಿ ಯಾರೆಲ್ಲ ಈ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅವರಿಗೆ ನನ್ನ ಸಂತಾಪಗಳು ಅಂತ ಟ್ವೀಟ್ ಮೂಲಕ ಕಂಬನಿ ಮಿಡಿದಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಆಮೇಲೆ ಯಾಕಂತಂದರೆ ಈ ಥರದ ಒಂದು ರ್ಯಾಲಿ ಮಾಡ್ತಾ ಇದ್ದಾರೆ ಅಥವಾ ನಟ ವಿಜಯ್ ಅವರು ಅಲ್ಲಿಗೆ ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ದಾಗ್ಲೇ ಅಲ್ಲಿ ಭದ್ರತೆಯನ್ನು ಕೊಡಬೇಕಾಗಿದ್ದು ಸರ್ಕಾರದ ಕೆಲಸ.
ಆಮೇಲೆ ಅದು ಹೇಗೆ ಅಂದ್ಕೊಳ್ತಾರೆ ಅನ್ನುವಂಥದ್ದು ಭಾಳ ಡೌಟ್ ಬರುವಂಥ ವಿಚಾರ. ಒಂದು ಅವ್ರು ಬಂದಿದ್ದು ಲೇಟಾಗಿ ಬಂದಿದ್ದ ಕಾರಣ, ಆಮೇಲೆ 10,000 ಜನ ಅಷ್ಟೇ ಸೇರ್ತಾರೆ ಅಂತ ಇವರು ಹೇಗೆ ಡಿಸೈಡ್ ಮಾಡ್ತಾರೆ ನೋಡಿ. ಯಾವುದೋ ಕಾಮನ್ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ಅಂದ್ಕೊಳ್ಳೋದು ಓಕೆ, ಆದರೆ ಅದು ಹೇಗೆ ಅಂದ್ಕೊಂಡ್ರು ಅನ್ನೋಂಥದ್ದು ಗೊತ್ತಿಲ್ಲ.